ನನ್ನ ಹೆಸರು ಕಲಾವತಿ ಅಂತ. ನಾನು ಶಿರಾ ತಾಲೂಕು AITC ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಫೆಡರೇಷನಿನ ತಾಲೂಕು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು, ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಈ ದಿನ ನಾವು ಒಂದು ಪತ್ರಿಕಾ ವರದಿಗಾರರ ಮತ್ತು ಮಾಧ್ಯಮ ವರದಿಗಾರರ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಏನಪ್ಪ ಸಮಸ್ಯೆಗಳಂದರೆ, ರಾಜ್ಯ ಸರ್ಕಾರ ಈ ಹಿಂದೆ ಎಲೆಕ್ಷನ್ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ 6ನೇ ಗ್ಯಾರಂಟಿಯಾಗಿ ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಗಾಂಧಿಯವರು ನಮಗೆ ವಚನವನ್ನು ಕೊಟ್ಟಿದ್ದರು. ಈಗ ಸರ್ಕಾರ ರಚನೆಯಾಗಿ 3 ವರ್ಷ ಆಗ್ತಾ ಬಂದರೂ ಕೂಡ ಅದ್ರ ಬಗ್ಗೆ ಅವ್ರು ಯಾವುದೇ ಥರದ ಚಕಾರ ಎತ್ತುತ್ತಿಲ್ಲ, ಮಾತಾಡ್ತಿಲ್ಲ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾ ಇಲ್ಲ. ಅದನ್ನು ನಾವು ಫಸ್ಟು ಅದನ್ನು ಜಾರಿಗೊಳಿಸಬೇಕು. ಯಾಕಂದರೆ ಅವರ ಒಂದು ಅಧಿಕಾರಾವಧಿ 2 ವರ್ಷ ಐತೆ. ಅಟ್ಲೀಸ್ಟ್ ಈಗಲಾದರೂ ಅವರು ಕಣ್ತೆರೆದು ನೋಡಿ ನಮ್ಮ ಕಾರ್ಯಕರ್ತೆಯರ ಒಂದು ಸಂಕಷ್ಟನ ಈಡೇರಿಸಿ ಅಂತ ನಾವು ಅವರ ಗಮನಕ್ಕೆ ತರ್ತಾ ಇದ್ದೇವೆ. ಮತ್ತು ಕನಿಷ್ಠ ವೇತನ, ಎಂಥ ಕೆಲಸ ಮಾಡ್ತಿದ್ದವ್ರಿಗೂ ಒಂದು ವೇತನ ನಿಗದಿ ಮಾಡಿರ್ತಾರೆ. ಆದರೆ ನಮಗೆ ಯಾವುದೇ ಥರದ ಕನಿಷ್ಠ ವೇತನನೇ ಇಲ್ಲ. ಒಟ್ಟಿನಾಗ ಏನು ನಾವು ಹೋರಾಟ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು, ನಮ್ಮ ಸಂಬಳನ ಜಾಸ್ತಿ ಮಾಡಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಅಂಗನವಾಡಿ ಕೆಲಸ ಅಲ್ದಲೇ ನಮಗೆ ಬೇರೆ ಬೇರೆ ಇಲಾಖೆಗಳ ಕೆಲಸಗಳು ಕೊಟ್ಟಿದ್ದಾರೆ. ಅದಂತೂ ನಮ್ಮ ಕೈಲಿ ತುಂಬ ಸಮಸ್ಯೆಗಳಾಗ್ತಾ ಇದ್ದಾವೆ. ಈಗ BLO ಕೆಲಸ, ಅದರಲ್ಲಿ ತಗೊಳ್ಳಿ. BLO ಕೆಲಸ ನಮ್ಮ ತಾಲೂಕಲ್ಲಿ 180 ಜನ ಕಾರ್ಯಕರ್ತೆಯರು BLO ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೇಂದ್ರದ ಕೆಲಸ ಮತ್ತು BLO ಕೆಲಸ, ಈ SRI ಇದನ್ನು ಕೊಟ್ಟಿದ್ದಾರೆ. ಈ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಅವ್ರು ನಿಜವಾಗ್ಲೂ ನಮ್ಮ ಕಾರ್ಯಕರ್ತೆಯರು ಬೆಳಗ್ಗೆ ಎದ್ದು ಊಟ ತಿಂತಿಲ್ಲ, ತಿಂಡಿ ತಿಂತಿಲ್ಲ. ಬೆಳಗ್ಗೆನೇ ಇವನ್ನೆಲ್ಲ ಇಟ್ಕೊಂಡು ಕಡತಗಳನ್ನ ಇಟ್ಕೊಂಡು ಹಳ್ಳಿಗೂ ತಿರುಗ್ತಾ ಇದ್ದಾರೆ, ಮನೆಗೆ ತಿರುಗ್ತಾ ಇದ್ದಾರೆ. ಅವ್ರ ಕಷ್ಟನ ಹೇಳ್ತಿರ್ದು ಅವರು ಎಲ್ಲಿ ಕೂತ್ಕೊಂಡ್ರೂ ಕಷ್ಟ, ಎಲ್ಲವನ್ನು ಹಂಚಿದ್ರು ಕಷ್ಟ, ಎಲ್ಲವರು ಕೂತ್ಕೊಂಡು ಮಾತಾಡಿದ್ರು ಕಷ್ಟ. ಆ ಒಂದು ಪರಿಸ್ಥಿತಿ ಬಂದೈತೆ. ಜೊತೆಗೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರೆ ನಮ್ಮ ಅಂಗನವಾಡಿ ಕೆಲಸಗಳು ಕ್ಷೀಣಿತವಾಗ್ತಿದ್ದಾವೆ. ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಮಕ್ಳುಗಳನ್ನ ಇವರು ತಾಯಿಂದ್ರು ಕಳಿಸ್ತಾ ಇಲ್ಲ. ಯಾಕಂದರೆ ಮೇಡಮ್ಮ ಹಿಂಗೆ ಬರ್ತಾರೆ, ಬ್ಯಾಗ್ ತಗ್ಲಕೊಂಡು ಹೋಗ್ತಾರೆ, ಬರೀ ಬೇರೆ ಬೇರೆ ಇಲಾಖೆ ಕೆಲಸಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಳುಗಳಿಗೆ ಶಿಕ್ಷಣ ಸರಿಯಾಗಿ ತಲುಪ್ತಾ ಇಲ್ಲ. ಅವು ಕುಂಠಿತ ಆಗ್ತಾ ಇದೆ. ಅವಕ್ಕೆ ಸಮಯಕ್ಕೆ ಸರಿಯಾಗಿ ಶಿಕ್ಷಣಗಳನ್ನ ನಾವು ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ನಾವು ನಮ್ಮ ಮಕ್ಳುಗಳನ್ನ ಬೇರೆ ಕಡೆ ಸೇರಿಸ್ತೀವಿ, ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಹಾಕ್ತೀವಿ, ನಮಗೆ ಅಂಗನವಾಡಿನೇ ಬೇಕಾಗ್ತಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ನಮ್ಮ ತಾಯಂದಿರುಗಳು. ಇದು ತುಂಬ ನಮಗೆ ಅನ್ಯಾಯವಾಗ್ತಿದೆ. ಯಾಕಂದರೆ ನಮ್ಮದು ಇಲಾಖೆ ಕೆಲಸ ಅಂದರೆ ಇದೇ ನಮ್ಮದು ಬೇಸಿಕ್ಕು, ನಮ್ಮ ಮೂಲ ಕೆಲಸ ಅಂತಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಇಲಾಖೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಅಸ್ತಿತ್ವ ನಾವು ಯಾವಾಗ ಉಳಿಸ್ಕೋಬೇಕು? ನಮಗೆ ಒಂದು ಇದನ್ನು ಕೊಡ್ತಾರೆ, ಬೆಲೆ ಕೊಡ್ತಾರೆ, ನಮ್ಮನ್ನು ಗುರುತಿಸ್ತಾ ಯಾರು? ನಾವು ಈಗ ಏನೋ ಒಂದು ಕಷ್ಟಪಟ್ಟು ಇದು ಕಾನ್ವೆಂಟ್ಗೆ ಹೋಗ್ತಕ್ಕಂಥ ಮಕ್ಳುಗಳ್ನ ಅವ್ರ ತಾಯಂದಿರು ಮನವೊಲಿಸಿ ನಾವು ಈಗ ಹಿಡಿದಿಟ್ಕೊಂಡಿದ್ದೀವಿ. ಈ ಕಾಲದಲ್ಲಿ ಏನಪ್ಪ ಅಂತಂದರೆ, ಈ ಕಾನ್ವೆಂಟ್ಗಳು ನಾಯಿಕೊಡೆಗಳಂತೆ ಗಲ್ಲಿಗೂ ಒಂದೊಂದು, ಹಳ್ಳಿಗೂ ಒಂದೊಂದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿ ಎಂಥ ತಾಯಂದಿರುಗಳು ಅದೊಂದು ಒಲವು ಅವರಿಗೆ ಬಿಟ್ಬಿಟ್ಟಿದೆ. ಇಂಗ್ಲೀಷು ನಮ್ಮಗೂ ಕಲಿಬೇಕು ಅಂತ. ಆದರೆ ಇದನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ತೆರಿಬೇಕು ಅಂತ ಕೂಡ ನಾವು ಸರ್ಕಾರಕ್ಕೆ ಎಷ್ಟೋ ಸರಿ ಮನವಿಗಳನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಅದು ಇನ್ನು ಎಲ್ಲೋ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಒಂದು ತಾಲೂಕು ವಯಸ್ಸಲ್ಲಿ ಒಂದೊಂದು ಕೇಂದ್ರಗಳನ್ನು ಮಾಡಿದೆ ಹೊರತು ಎಲ್ಲ ಕೇಂದ್ರಗಳನ್ನು LKG UKGಗಳಾಗಿ ಪರಿವರ್ತನೆ ಮಾಡಿಲ್ಲ. ಇದು ನಮಗೆ ತುಂಬ ದುಃಖಕರ ಸಂಗತಿಯಾಗಿದೆ. ಮತ್ತು ನಮಗೆ ಮೇಯ್ನು SRI ಕೆಲಸನ ಕೈ ಬಿಡಿಸ್ಬೇಕು. ಅದರೊಳಗಡೆ ಮತ್ತೊಂದು ಬಂದಿದೆ, ಈ ಜಾತಿಯ ಆದಾಯ ಪ್ರಮಾಣ ಪತ್ರನ ಮನೆಗೆ ಹಂಚಿ ಅಂತ. ಈಗಾಗಲೇ ಅರ್ಧ ಸುಸ್ತಾಗ್ಬಿಟ್ಟಿದ್ದಾರೆ, ಸೋತ್ಬಿಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಖಂಡಿತ ಕೆಲಸ ಆಗದಂಥ ಪರಿಸ್ಥಿತಿ ಬಂದಿದ್ದಾರೆ. ಅದರಲ್ಲೂ ಕೂಡ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮನೆಗೆ ಹಂಚಿ ಹೇಳ್ತಿದ್ದಾರೆ. ಇದು ಯಾರ ಕೆಲಸ? ಇದು ಅಲ್ಲಿ VIಗಳ ಕೆಲಸ, ಕಂದಾಯ ಇಲಾಖೆಯವ್ರ ಕೆಲಸ. ಇದು ನಮ್ಮ ಅಂಗನವಾಡಿಯರಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ. ಆದರೂ ಕೂಡ ನಮಗೆ ಒತ್ತಡಗಳನ್ನು ಹಾಕಿ ನಮಗೆ ಈ ಕೆಲಸಗಳನ್ನು ಮಾಡಿಸ್ಕೊತಾ ಇದ್ದಾರೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ, ಏನು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ, ಅದರಲ್ಲಿ ಏನು ಫಲಾನುಭವಿ ಯಾರನ್ನು ಮರಣ ಹೊಂದಿದ್ರೆ ಅವರ ಮಾಹಿತಿಯನ್ನು ಕೂಡ ನಾವು ಅವ್ರ ಮನೆಗೆ ಹೋಗಿ ಅವ್ರದ್ದು ಆಧಾರ್ ಕಾರ್ಡು, ಅವ್ರ ಬ್ಯಾಂಕಿಂದ ಅಕೌಂಟ್ ನಂಬರು, ಡೆತ್ ಸರ್ಟಿಫಿಕೇಟು ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕಲ್ಲಿ ಅವ್ರ ಅಕೌಂಟನ್ನು ಸೀಸ್ ಮಾಡಿಸ್ಬೇಕಂತೆ. ಅದನ್ನು ಅಕೌಂಟ್ ಸೀಸ್ ಮಾಡಿಸಿ ಅವ್ರಿಗೆ ಎಷ್ಟು ದುಡ್ಡು ಬಂದಿದೆ, ಇನ್ನೆಷ್ಟಿದೆ, ಅವ್ರ ಮರಣ ಹೊಂದಿದ ನಂತರ ಬರ್ತಕ್ಕಂಥ ಹಣ ಎಷ್ಟು, ಅದನ್ನು ಸೀಸ್ ಮಾಡಿ ಅದನ್ನು ಸರ್ಕಾರಕ್ಕೆ ವಾಪಸ್ ಹೋಗೋ ಥರ
ನಾವುಗಳೇ ಮಾಡಬೇಕು ಅಂತ ಈ ಕೆಲಸ ಕೂಡ ಹಚ್ಚಿದ್ದಾರೆ. ಫಲಾನುಭವಿಗಳು ಸಾಯೋದು ಪ್ರತಿನಿತ್ಯ ಇದ್ದೇ ಇರ್ತದೆ, ಪ್ರತಿ ತಿಂಗಳು ಇರ್ತದೆ. ನಾವು ಇದೇ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಒಂದು ಅಸ್ತಿತ್ವವನ್ನು ಯಾವಾಗ ಉಳಿಸ್ಕೋಬೇಕು? ನಮ್ಮ ಮಕ್ಕಳನ್ನ ನಾವು ಪಾಠಗಳನ್ನು ಯಾವಾಗ ಮಾಡಿಕೊಡ್ಬೇಕು? ಅವಕ್ಕೆ ಗರ್ಭಿಣಿ ಬಾಣಂತಿಯರಿಗೆ ಸರಿಯಾದ ಸಮಯದಲ್ಲಿ ಅವರ ಆಹಾರ ಪೂರೈಕೆಯನ್ನು ಕೊಡಬೇಕು. ಮಕ್ಕಳ ಮರಣ ಒಂದು ಇದನ್ನು ಕಡಿಮೆ ಮಾಡಬೇಕು, ಮರಣ ದರ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವ ಒಂದು ಸಮಯದಲ್ಲಿ ನಾವು ಇವನ್ನೆಲ್ಲ ಕಾರ್ಯವೈಖರಿಗಳು ಮಾಡಬೇಕು? ಮಾತೃವಂದನಾ ಅರ್ಜಿಗಳನ್ನು ಅಪ್ಲೋಡ್ ಮಾಡಬೇಕು. ನಾವೇನೆ ನಮ್ಮ ಒಂದು ಸ್ವಂತ ಮೊಬೈಲಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಾವು ಅವನ್ನ ಮಾತೃವಂದನಾ ಅರ್ಜಿಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ನಮ್ಮ ಇದರಲ್ಲೇ ಅರ್ಜಿಗಳನ್ನು ಸಬ್ಮಿಟ್ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಮಗೆ ಸಮಯ ಎಲ್ಲಿದೆ? ಇಲಾಖೆ ಕೆಲಸಕ್ಕೆ ಬೇರೆ ಬೇರೆ ಇಲಾಖೆಗಳು ಕೆಲಸಗಳನ್ನೆಲ್ಲ ನಮಗೆ ಹಚ್ತಾ ಇದ್ದರೆ ನಮ್ಮನ್ನೇನು ಮಾಡ್ಕೊಂಡಿದ್ದಾರೆ? ಇದು ತುಂಬ ನಮಗೆ ಸಹಿಸಲಾದ ಒಂದು ಸಮಸ್ಯೆ ಆಗಿಬಿಟ್ಟಿದೆ, ಮಾಡೋಕ್ಕಾಗ್ತಲೂ ಇಲ್ಲ. ಮತ್ತು ಮೇಯ್ನು ನಾವು ಏನಪ್ಪ ಕೇಳಿದ್ದು ಅಂದರೆ 2011ರಿಂದ ಈಚೆಗೆ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚುಟಿ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದಾಗ ಹೈಕೋರ್ಟು ಅದನ್ನು ಆದೇಶ ಹೊರಡಿಸಿ ಅವರು ಅರ್ಹರು, ಅವ್ರಿಗೂ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಕೊಟ್ಟಿದ್ದರೂ ಕೂಡ ನಮ್ಮ ಸರ್ಕಾರ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಗಮನ ಹರಿಸಿಲ್ಲ. ಫೈನಾನ್ಷಿಯಲಿಯಾಗಿ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಆದೇಶ ಹೊರಡಿಸಿಲ್ಲ. ಇದು ತುಂಬ ನೋವಿನ ಒಂದು ಸಂಗತಿ. ಯಾಕಂದರೆ ನಮ್ಮ ಕಾರ್ಯಕರ್ತೆಯರು ನಿವೃತ್ತಿಯಾಗಿ ಮನೆಗೆ ಹೋದ ಸಹಾಯಕಿಯರು ಏನೂ ಇಲ್ಲ, ಬರೇ ಕೈಯಲ್ಲಿ ಮನೆಗೆ ಹೋಗ್ತಾರೆ. ಅಟ್ಲೀಸ್ಟ್ ಅವರಿಗೆ ಕಾಯಿಲೆ ಕಸಾಲಿಗಾದರೂ ಒಂದು 10 ರೂಪಾಯಿ ದುಡ್ಡು ಬೇಕು ಅಂದ್ರೂ ನಮ್ಮ ಇಷ್ಟು ವರ್ಷ ಸೇವೆ ಮಾಡಿಸ್ಕೊಂಡು ನಮ್ಮನ್ನು ಬರೀ ಕೈಯಲ್ಲಿ ಮನೆಗೆ ಕಳಿಸ್ತಿದ್ದಾರೆ. ಇದು ತುಂಬ ನೋವಿನ ಸಂಗತಿ. ಎಷ್ಟೋ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅನಾಥಾಶ್ರಮಗಳು ಸೇರ್ಕೊಂಡಿದ್ದಾರೆ, ದೇವಸ್ಥಾನಗಳಲ್ಲಿ ಕಸ ಹೊಡೆದು ಕೆಲಸ ಮಾಡ್ತಿದ್ದಾರೆ, ಅವ್ರು ಆ ಮಟ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ಇದು ನಮಗೆ ತುಂಬ ನೋವು ತರ್ತಕ್ಕಂಥ ಸಂಗತಿಯಾಗಿದ್ದು ಖಂಡಿತ ಸರ್ಕಾರ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು. ಅಟ್ಲೀಸ್ಟ್ ಮಾಸಿಕ ಪಿಂಚಣಿಯನ್ನಾದರೂ ನಮಗೆ ನಿಗದಿಪಡಿಸ್ಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒತ್ತಡ ಇರ್ತಾ ಇದ್ದೇವೆ. ಮತ್ತು ನಮಗೆ ಇಲಾಖೆ ಪ್ರಾರಂಭವಾಗಿ 87ನೇ ಇಸ್ವಿಯಿಂದ ನಮ್ಮ ಒಂದು ಶಿರಾ ಪ್ರಾಜೆಕ್ಟ್ ಓಪನ್ ಆಗಿದ್ದು, ಆವಾಗಿಂದ ಈಗಿನವರೆಗೂ 39 ವರ್ಷ ಆದರೂ ಕೂಡ ಒಂದೇ ಥರದ DA, 35 ರೂಪಾಯಿ DA. ಈಗಿನ ಬೆಲೆ ಏರಿಕೆಗಳು ನೋಡಿದ್ರೆ ಅಷ್ಟೊಂದು ಏರಿಕೆ ಆಗಿದೆ, 30 ರೂಪಾಯಿಗೆ ಏನೇನು ಬರಲ್ಲ. ಅದರಲ್ಲಿ ನಮಗೆ ತಿಂಗಳಿಗೆ ಒಂದು ಕೊಡೋದು DA ಆದರೂ ಕೂಡ ಬರೀ 30 ರೂಪಾಯಿ ನಿಗದಿಪಡಿಸಿದ್ದಾರೆ. ಇದು ತುಂಬ ಅನ್ಯಾಯ. ಇದನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಯಾರಾದರೂ ನಿವೃತ್ತಿ ಆದರೆ ಅವರ ಒಂದು ಜಾಗಕ್ಕೆ ಪ್ರಭಾರ ಅಂತ ಹಾಕ್ತಾರೆ ಪಕ್ಕದ ಕಾರ್ಯಕರ್ತೆಯನ್ನು. ಆ ಪ್ರಭಾರ ಕೆಲಸಕ್ಕೆ ಅಂತ ನಿಯೋಜಿಸಿದಾಗ ಅವ್ರಿಗೆ ಕೊಡ್ತಕ್ಕಂಥ ಭತ್ಯೆ ತಿಂಗಳಿಗೆ 50 ರೂಪಾಯಿ. ಆ ಕೇಂದ್ರದ ಅಷ್ಟೂ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ ಕಾರ್ಯಕರ್ತೆಗೆ ಇವ್ರು ಕೊಡ್ತಕ್ಕಂಥದ್ದು ಬರೀ 50 ರೂಪಾಯಿ. 50 ರೂಪಾಯಿ ಅವರು ಖಂಡಿತ ಹೋಗಿ ಬರೋದು ಕೂಡ ಆಗಲ್ಲ. ಆ ಕೇಂದ್ರಕ್ಕೆ ಹೋಗಿ ವಾರದಲ್ಲಿ 4 ದಿನ ಕೆಲಸ ಮಾಡಲಿ, 3 ದಿನ ಕೆಲಸ ಮಾಡಲಿ, ಆ ಕೇಂದ್ರಕ್ಕೆ ಹೋಗಿ ಬರೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅಷ್ಟೊಂದು ಕೊಟ್ಟಾಗ ಇಡೀ ಒಂದು ಕೇಂದ್ರದ ಕೆಲಸ ನಿರ್ವಹಿಸೋದೇ ತುಂಬ ದುಸ್ತಾರ ಆಗಿದೆ. ಅಂಥದ್ರಲ್ಲಿ 2 ಕೇಂದ್ರಗಳ ಕೆಲಸಗಳನ್ನು ಯಾವ ಮಟ್ಟದಲ್ಲಿ ನಿರ್ವಹಿಸಬೇಕು ಅವರು? ಈಗ ಎಲ್ಲನೂ ಪ್ರತಿಯೊಂದು ನಾವು ಆನ್ಲೈನಲ್ಲೇ ಕೆಲಸ ಮಾಡಬೇಕು. ಮಕ್ಕಳು 9:00ವರೆಗೆ ಶುರುವಾದರೆ ಮಕ್ಕಳಿಗೆ ಒಂದು ಹಾಜರಾತಿ ಹಾಕಬೇಕು ಮೊಬೈಲಲ್ಲೇ, ಅವರಿಗೆ ಫೋಟೋ ಹಾಕಬೇಕು, ಮತ್ತು GPS ಫೋಟೋ ಹಾಕಬೇಕು, ಮಕ್ಕಳಿಗೆ ಹಾಲು ಕೊಟ್ಟಿದ್ದು ಹಾಕಬೇಕು, ಎನರ್ಜಿ ಫುಡ್ ಕೊಟ್ಟಿದ್ದು ಹಾಕಬೇಕು, ಮತ್ತು ಊಟ ಮಾಡೋದು ಹಾಕಬೇಕು, ಮತ್ತು ಲಾಸ್ಟಿಗೆ ಮಕ್ಕಳನ್ನ ಮನೆಗೆ ಬಿಟ್ಟಿದ್ದು ಹಾಕಬೇಕು. ದಿನಕ್ಕೆ 4 ಸತಿ ನಾವು ಮೊಬೈಲಲ್ಲಿ ಎಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಇದ್ರ ಜೊತೆಗೆ ಮಾತೃವಂದನಾ ಅರ್ಜಿ ಎಂಟ್ರಿ ಮಾಡಬೇಕು, ಭಾಗ್ಯಲಕ್ಷ್ಮಿ ಅರ್ಜಿಗಳ, ಸುಕನ್ಯಾ ಸಮೃದ್ಧಿ ಯೋಜನೆ ಅರ್ಜಿಗಳನ್ನು ಎಂಟ್ರಿ ಮಾಡಬೇಕು, ತಾಯಂದಿರ ಸಭೆಗಳನ್ನು ಮಾಡಬೇಕು, ಪೌಷ್ಟಿಕ ಶಿಬಿರಗಳನ್ನು ಮಾಡಬೇಕು, ಜೊತೆಗೆ ಈ ಮತದಾರ ಪಟ್ಟಿಯನ್ನು ಪರಿಷ್ಕರಣೆಗೆ ಆ ಕೆಲಸ ಕೂಡ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಮಗೆ ಈ ನಿಗದಿಪಡಿಸಿರ್ತಕ್ಕಂಥ ಸಮಯ ಖಂಡಿತ ಬೆಳಗ್ಗೆ 8ರಿಂದ ಸಂಜೆ 8ರವರೆಗೂ ಮಾಡೋಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಈ ಒಂದು ಸಮಯದಲ್ಲಿ. ಜೊತೆಗೆ ನಮಗೆ ಪ್ರಭಾರ ಭತ್ಯೆಯನ್ನು ಹೆಚ್ಚಿಗೆ ಮಾಡಿಕೊಡ್ಬೇಕು. ಮೊಟ್ಟೆ ದರ ಈಗ ಮೊಟ್ಟೆ ದರ 8 ರೂಪಾಯಿ 9 ರೂಪಾಯಿ ತನಕ ಹೋಗಿದೆ. ನಮಗೆ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 6 ರೂಪಾಯಿ. ಅದರಾಗೂ ಜೊತೆಗೆ ನಮಗೆ ಮೊಟ್ಟೆಯ ಅಮೌಂಟನ್ನು ಮುಂಗಡವಾಗಿ ಹಾಕಲ್ಲ. ನಾವು ತಂದು ಗರ್ಭಿಣಿ ಬಾಣಂತಿಯರಿಗೆ ತಿಂಗಳಿಗೆ 25 ಮೊಟ್ಟೆ ಕೊಡಬೇಕು, ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ಕೊಡಬೇಕು. ಅಂಥದ್ರಲ್ಲಿ ನಾವು ನಮ್ಮ ಸ್ವಂತ ದುಡ್ಡಿಂದ ತಂದು ಖರ್ಚು ಮಾಡಿ ಆನಂತರ ಅವರು ಮೊಟ್ಟೆ ದುಡ್ಡು ಹಾಕಿದಾಗ ನಾವು ತಗೋಬೇಕಾಗುತ್ತೆ. ಆದರೆ ಇಂಥ ಮೊಟ್ಟೆ ದರ ಇಷ್ಟೊಂದು ಹೆಚ್ಚಿಗೆ ಆದಾಗ ನಾವು ಯಾವ ರೀತಿ ತಂದು ಕೊಡಬೇಕು ಮಕ್ಕಳಿಗೆ ಮೊಟ್ಟೆನ? ಗರ್ಭಿಣಿ ಬಾಣಂತಿಯರಿಗೆ ಹೆಂಗೆ ತಂದು ಕೊಡಬೇಕು? ಅದಕ್ಕೆ ಮೊಟ್ಟೆ ದರನ ಅಟ್ಲೀಸ್ಟ್ ಕನಿಷ್ಠ 8 ರೂಪಾಯಿನವರೆಗೂ ಅದನ್ನು ಹೆಚ್ಚಿಸಬೇಕು ಅಂತ ನಾವು ಈ ಸರ್ಕಾರಕ್ಕೆ ಈ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಜೊತೆಗೆ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವರ ಜಾಗಕ್ಕೆ ಅತಿ ಬೇಗ ಸಮಯದಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು. 6 ತಿಂಗಳು 7 ತಿಂಗಳು ತನಕ ಇವರು ಪ್ರಭಾರ ಕಾರ್ಯಕರ್ತೆಯನ್ನು ನಿಯೋಜಿಸಿದಾಗ ಅಷ್ಟು ತಿಂಗಳ ಕಾಲ ಅವ್ರು ಕಾರ್ಯನಿರ್ವಹಿಸೋಕ್ಕಾಗಲ್ಲ.
ಒಬ್ಬ ಸಹಾಯಕಿಯಾಗಲಿ ಒಬ್ಬ ಕಾರ್ಯಕರ್ತೆಯಾಗಲಿ ಎರಡೆರಡು ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಒಂದು ಮಕ್ಕಳನ್ನ ನೋಡ್ಕೊಳ್ಬೇಕು, ಮತ್ತು ಪಾತ್ರೆ ಪರಸಗಳು ತೊಳ್ಕೊಬೇಕು, ಆಹಾರನ ತಯಾರಿಸ್ಬಿಡಬೇಕು, ಮಕ್ಕಳುಗಳಿಗೆ ಶಾಲಾ ಪೂರ್ವ ಶಿಕ್ಷಣನ ಕೊಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಒಬ್ಬ ಕಾರ್ಯಕರ್ತೆ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಕೆಲವೊಂದು ಎಲ್ಲ ಕೇಂದ್ರಗಳಲ್ಲೂ ಮಕ್ಕಳುಗಳು ಕಡಿಮೆ ಇದ್ದಾವೆ ಅಂತ ಹೇಳಕ್ಕೆ ಬರಲ್ಲ. ಒಂದೊಂದು ಕೇಂದ್ರದಲ್ಲಿ 25 ಇದ್ದಾವೆ, 30 ಇದ್ದಾವೆ, ಆ ಮಟ್ಟಕ್ಕಿದ್ದಾವೆ. ಅಷ್ಟು ಮಕ್ಕಳುಗಳನ್ನ ನಾವು ನಿಯಂತ್ರಣ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ನಮಗೇನಪ್ಪ ಅಂದರೆ ಈ ಗುಣಮಟ್ಟದ ಆಹಾರಗಳನ್ನ ನಮಗೆ ಕೊಡಬೇಕು ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊತಿದ್ದೀವಿ. ಯಾಕಂದರೆ ಈ ಒಂದು ಪ್ರಾದೇಶಿಕವಾಗಿ ಸಂಬಂಧಪಟ್ಟಂಥ ಏನು ಬೆಳಿತೀವಿ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಇದೆ, ಯಾವುದನ್ನು ಹೆಚ್ಚು ಬಳಸ್ತಾರೆ, ಆ ಒಂದು ಇದ್ರ ಮೇಲೆ ನಮ್ಮ ಗರ್ಭಿಣಿ ಮಾತೆಯರಿಗೆ ಆಹಾರವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಮತ್ತು ಋತುಚಕ್ರದ ರಜೆ ಇದು ಕೋರ್ಟಲ್ಲಿ ತೀರ್ಮಾನ ಆಗಿ ಮತ್ತು ಸರ್ಕಾರದಲ್ಲೇ ಎಲ್ಲರ ಒಪ್ಪಿಗೆ ಪಡೆದು ಜಾರಿಯಾದಂಥ ಒಂದು ಕಾನೂನು. ಆದರೆ ನಮ್ಮದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಮಹಿಳೆಯರೇ. ಈ ಮಹಿಳೆಯರಿಗೆ ಈ ಒಂದು ಋತುಚಕ್ರದ ರಜೆ ನಮಗೆ ಅನ್ವಯಿಸಲ್ಲ ಅಂತಂದರೆ ಇದೆಂಥ ಕಾನೂನು? ಇಲ್ಲಿ ಮಾಡ್ತಿರೋ ನಾವೆಲ್ಲ ಹೆಣ್ಮಕ್ಳಲ್ವಾ? ಈ ಒಂದು ಪ್ರಶ್ನೆ ನಮಗೆ ಉದ್ಭವಾಗೈತೆ. ನಮ್ಮ ಇಲಾಖೆಗೂ ಕೂಡ ಈ ಒಂದು ರಜೆಯ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಮತ್ತು ಈ ಸಂಬಳ ಸಹಿತ ರಜೆ ಕೊಡಬೇಕು. ಈಗ ಒಬ್ಬ ಕಾರ್ಯಕರ್ತೆ ಏನಾದರೂ ಅನಾರೋಗ್ಯ ಪೀಡಿತ ಒಂದಳೆ, ಈಗಿನ ಕೆಲಸದ ಒತ್ತಡಗಳಲ್ಲಿ ಸುಮಾರು ಕಾಯಿಲೆಗಳು ಕೇಳ್ದೆ ಬರ್ತಿದ್ದಾವೆ. ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಆಗ್ಬೋದು, ಹಾರ್ಟಿಂದ ಆಗ್ಬೋದು, ಮತ್ತು ಕ್ಯಾನ್ಸರಿಂದ ಆಗ್ಬೋದು, ಅನೇಕ ಕಾಯಿಲೆಗಳನ್ನು ಒಳಪಟ್ಟಾಗ ಅವಳಿಗೆ ಅವಳು ಏನೇ ರಜೆ ತೊಗೊಂಡ್ರೆ ಸಂಬಳ ಇಲ್ಲ ಅವಳಿಗೆ. ನಮಗೆ ಕೊಡ್ತಕ್ಕಂಥದ್ದು ವರ್ಷಕ್ಕೆ 20 ರಜಾ, ಅಷ್ಟರೊಳಗೆ ನಮ್ಮ ಸೀಮಿತ. ಅದು 20 ಕಂಟಿನ್ಯೂಸ್ ಆಗಿ ಕೊಡಲ್ಲ. ತಿಂಗಳಿಗೆ 1 ಹಾಕೋಬೋದು, 2 ಹಾಕೋಬೋದು ಅಷ್ಟೇ. ಅದ್ರ ಮೇಲ್ಪಟ್ಟು ಹಾಕೊಂಡ್ರೆ ನಮ್ಮ ಸಂಬಳನ ಕಡಿತಗೊಳಿಸ್ತಾರೆ. ಈ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಕಾರ್ಯಕರ್ತೆ ಅನಾರೋಗ್ಯ ಪೀಡಿತಗೊಳಿದ್ದಲ್ಲಿ ಅವಳಿಗೆ ಸಂಬಳ ಸಹಿತ ರಜೆ ಕೊಡಬೇಕು ಅಂತ ನಾವು ಏನು ಸಂದರ್ಭದಲ್ಲಿ, ಯಾಕಂದರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರಿಗೂ ಈ ಸೌಲಭ್ಯ ಇದೆ, ಆದರೆ ನಮಗೆ ಮಾತ್ರ ಇಲ್ಲ. ನಾವು ಹೆಚ್ಚು ಕೆಲಸ ಮಾಡಿಸ್ಕೊಂತಾರೆ, ಸಂಬಳ ಕಡಿಮೆ ಕೊಡ್ತಾರೆ, ಅನುಕೂಲ ಭಾಳ ಕಡಿಮೆ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಅದನ್ನು ಕೂಡ ಕೇಳ್ಕೊತಾ ಇದ್ದೀವಿ. ಇಷ್ಟೆಲ್ಲ ಬೇಡಿಕೆಗಳನ್ನ ಆಮೇಲೆ ಇನ್ನೊಂದು ಸಮವಸ್ತ್ರ ಮೇಯ್ನು. ನಮಗೆ ಕೊಡ್ತಕ್ಕಂಥ ಸಮವಸ್ತ್ರ ಒಂದು ಥರದ ಕಲ್ಲರಾಗಿ ನಿಗದಿಗೊಂಡಿಲ್ಲ. ಪ್ರತಿ ವರ್ಷವೂ ಅದನ್ನು ಬದಲಾವಣೆ ಮಾಡ್ಕೊತಾ ಇರೋದು. ಇಲ್ಲ ಶೇಡಿಂಗ್ ಡಾರ್ಕ್ ಇರುತ್ತೆ, ಲೈಟ್ ಇರುತ್ತೆ. ಅದೇ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದು ಗುಲಾಬಿ ಬಣ್ಣ ಅಂತ ನಿಗದಿಪಡಿಸಿದ ಮೇಲೆ ಅದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಅವ್ರು ಎಲ್ಲೇ ಇದ್ದರೂ ಇವರು ಆಶಾ ಕಾರ್ಯಕರ್ತೆ ಅಂತ ಗುರುತಿಸ್ತಾರೆ. ಆದರೆ ನಮಗೆ ಸರ್ಕಾರನೇ ನಮಗೆ ಇವತ್ತಿನ ವ್ಯತ್ಯಾಸಗಳನ್ನು ಮಾಡ್ತಾ ಐತೆ. ನಮಗೆ ಒಳ್ಳೆಯ ರೀತಿಯ ಗುಣಮಟ್ಟದ ಸೀರೆಗಳನ್ನು ಕೊಡ್ತಾ ಇಲ್ಲ, ಸಮವಸ್ತ್ರಗಳನ್ನು ಕೊಡ್ತಾ ಇಲ್ಲ. ಕೊಡ್ತಾರೆ ಎಲ್ಲ ಕಾಟಾಚಾರಕ್ಕೆ. ಅದನ್ನು ಒಂದು ಸತಿ ಹಿಡ್ಕೊಂಡು ಗಿಂಜಿಬಿಟ್ರೆ ಏನಕ್ಕೂ ಬರಲ್ಲ. ಆ ಥರದ ಸಮವಸ್ತ್ರಗಳು ನಾವು ಇವತ್ತು ತಂದಿದ್ರೆ ನಿಮಗೆ ತೋರಿಸ್ತಾ ಇದ್ವಿ. ಆ ಮಟ್ಟಕ್ಕೆ ಇರ್ತಕ್ಕಂಥ ಸಮವಸ್ತ್ರಗಳನ್ನ ಕೊಡ್ತಿದ್ದಾರೆ. ಅವ್ರು ಖಂಡಿತ ಅವರು ಕೊಡೋದು ಬೇಡ. ಅವ್ರು ಆ ಸಮವಸ್ತ್ರದ ಅಮೌಂಟನ್ನು ನಮಗೆ ಹಾಕಿದ್ರೆ ನಾವೇ ಅದನ್ನು ಕೊಂಡ್ಕೊತೀವಿ. ಆ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಮತ್ತು ಮಕ್ಕಳುಗಳು ಕೂಡ ಈಗ ಸಮವಸ್ತ್ರ ಹಾಕಿಕೊಂಡು ಹೋದಂಥ ಮಕ್ಕಳುಗಳಿಗೆ ಅದೊಂಥರ ಏನೋ ತಂದೆ ತಾಯಿಗಳಿಗೆ ಏನೋ ಒಂದು ಖುಷಿ. ಆ ಮಕ್ಕಳು ಸಮವಸ್ತ್ರ ಹಾಕೊಂಡು ಶೂ ಹಾಕೊಂಡು ಟೈ ಹಾಕೊಂಡು ಹೊರಟ ಅಂತಂದರೆ ಅವ್ರಿಗೇನೋ ಒಂದು ಖುಷಿ ಇರ್ತದೆ, ನಮ್ಮ ಮಗು ಇಷ್ಟು ನೀಟಾಗಿ ಶಿಸ್ತುಬದ್ಧವಾಗಿ ಹೋಗ್ತಾ ಇದೆ ಅಂತ. ಆ ಒಂದು ಶಿಸ್ತನ್ನು ನಮ್ಮ ಅಂಗನವಾಡಿಗಳಲ್ಲೇ ಆ ಮಕ್ಕಳುಗಳಿಗೂ ಕೊಟ್ಟರೆ ಆವಾಗ ಆ ಎಲ್ಲ ಮಕ್ಕಳುಗಳಲ್ಲೂ ಕೂಡ ಒಂದು ತಾರತಮ್ಯ ಅಂದರೆ ಒಂದು ಸಮಾನತೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಎಲ್ಲ ಮಕ್ಕಳಲ್ಲೂ ಭೇದ ಭಾವ ಬರಲ್ಲ. ಆ ಒಂದು ನಿಟ್ಟಿನಲ್ಲಿ ನಮಗೆ ಮಕ್ಕಳುಗಳಿಗೂ ಕೂಡ ನಮಗೆ ಸಮವಸ್ತ್ರನ ಕೊಡಬೇಕು ಅಂತ ತುಂಬ ಹಿಂದೆನೇ ಇಟ್ಟಿದ್ವಿ ಬೇಡಿಕೆಯನ್ನು. ಆದರೆ ಕೆಲವೊಂದು MLA ಅವರು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಂಗನವಾಡಿ ಕೇಂದ್ರಗಳಿಗೆ ಈ ಪಕ್ಕದಲ್ಲಿ ಮಧುಗಿರಿಯಲ್ಲಿ ರಾಜಣ್ಣವರು ಕೊಟ್ಟಿದ್ದಾರೆ. ಎಲ್ಲ ಅಂಗನವಾಡಿ ಮಕ್ಕಳುಗಳಿಗೂ ಕೂಡ ಸಮವಸ್ತ್ರನ ವಿತರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಲ್ಲೂ ನಮ್ಮ MLA ಅವರು ಕೂಡ ಒಂಚೂರು ಗಮನ ಹರಿಸಿ ಇಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಒಂದು ಸಮವಸ್ತ್ರನ ವಿತರಣೆ ಮಾಡಿದರೆ ನಮಗೂ ಅದೊಂದು ಖುಷಿ ತರ್ತಕ್ಕಂಥ ವಿಷಯ ಆಗುತ್ತೆ. ಕೆಲಸ ಮಾಡೋದಕ್ಕೆ ಒಂದು ಉತ್ತೇಜನ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು 25ನೇ ತಾರೀಕು DC ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ನಾವು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಕೂಡ ಭಾಗವಹಿಸಿ ಅಲ್ಲಿ DC ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.